ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಾನು ನಿಮ್ಮ ಸಂದೀಪ್ ಗೌಡ. ಸ್ನೇಹಿತರೆ, ನಮ್ಮ ರೈತರ ಕೃಷಿ ಹಬ್ಬ ಅಂತಲೇ ಹೇಳಲಾಗುವ ಅಥವಾ ನಮ್ಮ ರೈತರ ಕೃಷಿ ಜಾತ್ರೆ ಅಂತಲೇ ಕರೆಯುವ ಈ ಕೃಷಿ ಮೇಳ 2025 ಕೂಡ ನಮ್ಮ ಮಂಡ್ಯದಲ್ಲೂ ನಡೀತಾ ಇದೆ ವೀಕ್ಷಕರೇ. ಆ ಡೇಟು ಯಾವಾಗ ಮಂಡ್ಯದಲ್ಲಿ ಎಲ್ಲಿ ಈ ಕೃಷಿ ಮೇಳ ನಡೀತಾ ಇದೆ, ಈ ಸರಿ ಎಷ್ಟು ಜೋರಾಗಿ ನಡೀತಾ ಇದೆ, ಏನಕ್ಕೆ ಅಂದರೆ ಈ ಸರಿ ತುಂಬ ಸ್ಪೆಷಲ್ ಅಂದರೆ ಫಸ್ಟ್ ಟೈಮು ಕೃಷಿ ವಿವಿ ಮಂಡ್ಯದಲ್ಲಿ ಸ್ಥಾಪನೆ ಆದಮೇಲೆ ಇದೇ ಮೊದಲ ಬಾರಿಗೆ ವೀಕ್ಷಕರೇ ಅವರೇ ಆಯೋಜನೆ ಮಾಡ್ತಾ ಇರೋದು. ಇಲ್ಲಿ ತನಕ ಕೃಷಿ ಮೇಳಗಳು ಮಂಡ್ಯದಲ್ಲಿ ಯಾವ್ಯಾವ ನಡೆದಿತ್ತು ಅದು ಬೆಂಗಳೂರು ವಿವಿ ಮಹಾವಿದ್ಯಾಲಯದಿಂದ ಕಂಡಕ್ಟ್ ಮಾಡ್ತಿದ್ರು ವೀಕ್ಷಕರೇ. ಈಗ ಅದನ್ನು ಮಂಡ್ಯದ ಕೃಷಿ ವಿವಿ ಅವ್ರ ಕಡೆಯಿಂದನೇ ತುಂಬ ಜೋರಾಗಿ ಫಸ್ಟ್ ಟೈಮು ಸ್ಟಾರ್ಟ್ ಮಾಡಿದ್ದಾರೆ ವೀಕ್ಷಕರೇ. ಅದು ಮಂಡ್ಯ ವಿ ಸಿ ಫಾರ್ಮ್ ಅಂದರೆ ಮೇಲ್ಕೋಟೆ ರೋಡಲ್ಲಿ ಈ ವಿ ಸಿ ಫಾರ್ಮ್ ಬರುತ್ತೆ ವೀಕ್ಷಕರೇ. ಆಲ್ಮೋಸ್ಟ್ ನಿಮಗೆ ಬಸ್ ಸ್ಟ್ಯಾಂಡಿಂದ 10 to 11 ಕಿಲೋಮೀಟರ್ ಅಂತೂ ಆಗುತ್ತೆ ನೀವು ಆ ವಿ ಸಿ ಫಾರ್ಮ್ ಹತ್ರ ಹೋಗಿ. ಅದು ಕೂಡ ತುಂಬ ದೊಡ್ಡದು ವಿ ಸಿ ಫಾರ್ಮು, ಹೊಸದಾಗಿ ಸ್ಥಾಪನೆ ಆಗಿರೋದಿಲ್ಲ. ಅಲ್ಲಿ ವಿ ಸಿ ಫಾರ್ಮಲ್ಲಿ ವಿಶ್ವೇಶ್ವರಯ್ಯ ಕೆನಲ್ ಫಾರ್ಮ್ ಅಲ್ಲಿ ಈ ಕೃಷಿ ಮೇಳ ರೈತರ ಹಬ್ಬವನ್ನು ಆಯೋಜನೆ ಈ ಸರಿ ಮಾಡಿದ್ದಾರೆ ವೀಕ್ಷಕರೇ. ಪ್ರತಿಯೊಬ್ಬರು ಮಿಸ್ ಮಾಡೋಕ್ಕೆ ಹೋಗಬೇಡಿ. ಬೆಂಗಳೂರಲ್ಲೂ ಕೂಡ ಈ ಸರಿ ನವಂಬರ್ 13, 14, 15, 16 ನಡೀತಾ ಇದೆ. ಅದಾದಮೇಲೆ ನಿಮಗೆ ಮಂಡ್ಯದಲ್ಲೂ ಕೂಡ 3 ಡೇಸು ತುಂಬ ಜೋರಾಗಿ, ಅಂದರೆ ಅಲ್ಲಿ ಸುತ್ತಮುತ್ತಲಿನ ಪ್ಲೇಸ್ಗಳಾದ ನಮ್ಮ ಹಾಸನ ಆಗಲಿ, ಮೈಸೂರಾಗಲಿ, ಚಾಮರಾಜನಗರ ಆಗಲಿ, ಮಂಡ್ಯ, ಇವೆಲ್ಲ ಪ್ಲೇಸ್ಗಳು ಅವರ ಇದು ಕಲ್ಚರಿಗೆ ಹೊಸ ಉತ್ಪಾದನೆಗಳಾಗಲಿ ಅಥವಾ ಇನೋವೇಟಿವ್ ಅಗ್ರಿಕಲ್ಚರ್ನ ಹೇಗೆ ಮಾಡೋದು ಪ್ರತಿಯೊಂದು ಮಾಹಿತಿನೂ ವೀಕ್ಷಕರೇ ನಿಮಗೆ ಈ ರೈತರ ಹಬ್ಬ ಅಂತ ಹೇಳುವ ಕೃಷಿ ಮೇಳದಲ್ಲಿ ವೀಕ್ಷಕರೇ ನಿಮಗೆ ಎಲ್ಲ ಮಾಹಿತಿನೂ ಕೂಡ ಸಿಗುತ್ತೆ ವೀಕ್ಷಕರೇ. ರೈತರಿಗೆ ಸಮಗ್ರ ಅಭಿವೃದ್ಧಿಗೆ ಅವರು ಶ್ರಮಿಸಲಿದ್ದಾರೆ ವೀಕ್ಷಕರೇ. ಪ್ರತಿಯೊಬ್ಬರು ಈ 3 ಡೇಟು ಅಂದರೆ ನವಂಬರ್ 28, ನವಂಬರ್ 29, ನವಂಬರ್ 30 ಈ 3 ಡೇಸ್ ಅಂತೂ ಮಿಸ್ ಮಾಡೋಕ್ಕೆ ಹೋಗಬೇಡಿ ವೀಕ್ಷಕರೇ. ಯಾರ್ಯಾರು ನಮ್ಮ ಸುತ್ತಮುತ್ತಲಿರುವ ಮಂಡ್ಯದವರು ಆಗಲಿ, ಮೈಸೂರಾಗಲಿ, ಹಾಸನ ಆಗಲಿ, ಕೊಡಗಾಗಲಿ ಅಥವಾ ಚಾಮರಾಜನಗರ ಜಿಲ್ಲೆಯವರು ಈ ಕೃಷಿ ಮೇಳಕ್ಕೆ ಪ್ರತಿಯೊಬ್ಬರು ಭಾಗವಹಿಸಬೇಕು ವೀಕ್ಷಕರು. ಏನಕ್ಕೆ ಅಂದರೆ ಅಷ್ಟು ಚೆನ್ನಾಗಿ ಈ ಸರಿ ಆಯೋಜನೆ ಮಾಡ್ತಿದ್ದಾರೆ. ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ 3 ಡೇಸು ತುಂಬ ದೊಡ್ಡದಾಗಿ 350+ ಸ್ಟಾಲ್ಗಳನ್ನ ಅವರು ಇನ್ಸ್ಟಾಲ್ ಮಾಡ್ತಿದ್ದಾರಂತೆ ವೀಕ್ಷಕರು. ಅಲ್ಲಿ 100 ಹೈಟೆಕ್ ಅಂದರೆ ಟ್ರ್ಯಾಕ್ಟರ್ ಇರಲಿ, JCB ಇರಲಿ, ಯಾವ್ಯಾವ ಮಿಷಿನರಿಗಳಿರಲಿ, ಆಧುನಿಕ ಮಿಷಿನರಿಗಳು, ಆಧುನಿಕ ಉತ್ಪಾದಕರ ಕಂಪ್ನಿ, ನರ್ಸರಿ, ಅವರ ಮಳಿಗೆಗಳನ್ನು ಅವರಿಗೆಲ್ಲರಿಗೂ ಮಳಿಗೆಗಳಿಗೆ ಜಾಗ ಕೊಡಲಾಗಿದೆ ಅಂತ ವೀಕ್ಷಕರು. ಅದರಲ್ಲಿ 100 ಹೈಟೆಕ್ಕು, 220 ಸಾಮಾನ್ಯ ಮಳಿಗೆಗಳು, ಇನ್ನೊಂದು 30 ಸ್ವಸಹಾಯ ಸಂಘ, ರೈತರ ಸಂಘ, ಅದರ ಮಾಹಿತಿಗಳನ್ನೆಲ್ಲ ಕೊಡೋಕ್ಕೆ ಮಳಿಗೆಗಳನ್ನ ಅವಕಾಶ ಮಾಡಿಕೊಟ್ಟಿದ್ದಾರೆ ವೀಕ್ಷಕರೇ. ಅಲ್ಲಿ ನೀವು ತುಂಬ ಬೆಳೆಗಳನ್ನು ಕೂಡ ನೋಡ್ಬೋದು ವೀಕ್ಷಕರೇ. ಏನನ್ನು ಯಾವ್ಯಾವ ಕಾಳುಗಳು ಯಾವ್ಯಾವ ಥರ ಬೆಳಿಬೇಕು, ಯಾವ ಥರ ನೀರಾವರಿಗಳನ್ನ ಕೊಡಬೇಕು, ಸೂರ್ಯಕಾಂತಿ ಆಗಲಿ, ನಿಮಗೆ ತಡ್ನಿ ಗಿಡ ಆಗಲಿ, ಅಥವಾ ನಿಮಗೆ ಬೀನ್ಸ್ ಆಗಲಿ, ಮೆಕ್ಕೆಜೋಳ ಆಗಲಿ, ಅಥವಾ ಹಲಸಂದೆ ಆಗಲಿ, ಅಥವಾ ತೊಗರಿ ಗಿಡ ಆಗಲಿ, ಎಲ್ಲ ಪ್ರತಿಯೊಂದು ಹೂವಿನ ಗಿಡಗಳನ್ನ ಯಾವ ಥರ ಬೆಳಿಬೇಕು ಪ್ರತಿಯೊಂದು ಕೂಡ ನಿಮಗೆ ಮಾಹಿತಿಯಲ್ಲಿ ಸಿಗುತ್ತೆ ವೀಕ್ಷಕರೇ. ನಿಮಗೇನಾದರೂ ಬಿತ್ತನೆ ಬೀಜ ಉತ್ಪಾದನೆ ಹೇಗೆ ಮಾಡಬೇಕು, ಸಂಸ್ಕರಣೆ ಹೇಗೆ ಮಾಡಬೇಕು, ಬೆಳೆಗಳ ಬಿತ್ತನೆ ಬೀಜ ಹೇಗೆ, ಅವುಗಳನ್ನ ಯಾವ ಥರ ಮಣ್ಣಿರಬೇಕು, ಮಣ್ಣಿನ ಪರೀಕ್ಷೆ ಯಾವ ಥರ ಇದಿರಬೇಕು, ಪ್ರತಿಯೊಂದು ಮಾಹಿತಿನೂ ಅಲ್ಲಿ ನಿಮಗೆ ಸಿಗುತ್ತೆ ವೀಕ್ಷಕರೇ. ಅದಾದಮೇಲೆ ಸಾವಯವ ಗೊಬ್ಬರ ಯಾವ ಥರ ನೀವು ಯೂಸ್ ಮಾಡಬೇಕು, ನೂತನ ತಳಿಗಳನ್ನ ಯಾವ್ಯಾವ ಇದು ಮಾಡಬೇಕು, ಯಾವ್ಯಾವ ನ್ಯೂ ತಂತ್ರಜ್ಞಾನಗಳು ಬಂದಿದ್ದಾವೆ, ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಹೇಗಿರಬೇಕು, ಮತ್ತು ನೀವು ಬೆಳೆಯೋ ಕಾಫಿದಾಗಲಿ, ಏನೇನು ವೆಜಿಟೇಬಲ್ಸ್ ಬೆಳಿತೀರಾ, ಮತ್ತು ಹೈಟೆಕ್ ತೋಟಗಾರಿಕೆಗಳಿಗೆ ಯಾವ್ಯಾವ ಥರ ಇದು ಮಾಡಬೇಕು, ಮೀನಿನ ತಳಿಗಳನ್ನ ಯಾವ ಥರ ಇದು ಮಾಡಬೇಕು, ಮತ್ತು ಕೃಷಿಗೆಲ್ಲವ ಡ್ರೋನ್ ತಂತ್ರಜ್ಞಾನವನ್ನು ಹೇಗೆ ಬೆಳೆಸಬೇಕು, ಮತ್ತು ಸುಧಾರಿತ ಕೃಷಿ ಉಪಕರಣಗಳು ಅಂದರೆ ಆಟೋಮೇಟಿವ್ ಮಿಷಿನ್ಗಳನ್ನ ಯೂಸ್ ಮಾಡಿಕೊಂಡು ಹೇಗೆ ನೀವು ಅಗ್ರಿಕಲ್ಚರ್ ಮಾಡಬೇಕು, ಪಶುಸಂಗೋಪನೆ, ಹೈನುಗಾರಿಕೆ, ಕುರಿ, ಕೋಳಿ, ಮೀನು ಸಾಗಾಣಿಕೆ, ಇವನ್ನೆಲ್ಲ ಯಾವ ಥರ ನೀವು ಮಾಡಬೇಕು ಅನ್ನೋ ಪ್ರತಿಯೊಂದು ಮಾಹಿತಿನೂ ನಿಮಗೆ ಅಲ್ಲಿ ಸಿಗುತ್ತೆ ವೀಕ್ಷಕರೇ. ನಾನು ಬೆಂಗಳೂರು ಕೃಷಿ ಮೇಳಕ್ಕೆ ಹೋಗಿದ್ದೆ, ಅಷ್ಟು ಚೆನ್ನಾಗಿದೆ ವೀಕ್ಷಕರೇ. ಅಲ್ಲಿ ಹೋದರೆ ಪ್ರತಿಯೊಂದ್ರೂ ಇಕ್ವಿಪ್ಮೆಂಟ್ಸು ತೊಗೋಬೇಕು, ಮತ್ತು ಅಲ್ಲಿರೋ ಸೀಡ್ಸ್ಗಳಾಗಲಿ, ಅಲ್ಲೆಲ್ಲ ಕೊಟ್ಟಿರೋ ನರ್ಸರಿಯಿಂದ ಬಂದಿರೋ ಗಿಡಗಳನ್ನಾಗಲಿ ಪ್ರತಿಯೊಂದು ತೊಗೋಬೇಕು ಅನ್ಸುತ್ತೆ. ಏನಕ್ಕೆ ಅಂದರೆ ಅಲ್ಲಿ ಬೆಳೆದಿರೋ ರೀತಿಗಳು ಅವೆಲ್ಲ ಬೀನ್ಸ್ ಆಗಲಿ, ಹಲಸಂದೆ ಗಿಡಗಳಾಗಲಿ ನೋಡಿ, ಇವೆಲ್ಲ ಎಷ್ಟು ಚೆನ್ನಾಗಿ ಪ್ರತಿಯೊಂದು ಎಷ್ಟು ಕಾಯಿಗಳು ಒಂದೇ ಒಂದು ಕೂಡ ಡಿಫೆಕ್ಟ್ ಇಲ್ಲ, ಅಷ್ಟು ಚೆನ್ನಾಗಿ ತೊಗರಿ ಗಿಡಗಳು. ಹಾಗಾಗಿ ಅಷ್ಟು ಚೆನ್ನಾಗಿ ಇದು ಮಾಡಿರೋ ವೀಕ್ಷಕರು. ಇವ್ರ ಹತ್ರ ಎಲ್ಲ ಹೋಗಿ ನಾವು ತಿಳ್ಕೋಬೇಕು ಯಾವ ಥರ ಇದು ಮಾಡ್ತಾರೆ ಅಂತ. ಹಾಗಾಗಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ನೀವು ಇಂಥ ಕೃಷಿ ಮೇಳಗಳಿಗೆ ಹೋಗಲೇಬೇಕು ವೀಕ್ಷಕರೇ. ಪ್ರತಿಯೊಬ್ಬರು ಮಿಸ್ ಮಾಡ್ದಲೇ ನವಂಬರ್ 28, 29, 30 ಮಂಡ್ಯದ ವಿ ಸಿ ಫಾರ್ಮ್, ಅಂದರೆ ನೀವು ಮಂಡ್ಯ ವಿ ಸಿ ಫಾರ್ಮ್ ಅಡ್ರೆಸ್ ಅಂತ ಹೊಡೆದ್ರೆ ಮೇಲ್ಕೋಟೆ ಹೋಗೋ ರೋಡಲ್ಲಿ ಇದು ವಿ ಸಿ ಫಾರ್ಮ್ ಬರೋದು ವೀಕ್ಷಕರೇ. ಈ ವಿ ಸಿ ಫಾರ್ಮಿಗೆ ಪ್ರತಿಯೊಬ್ಬರು ಮಿಸ್ ಮಾಡ್ದಲೇ
ಹೋಗಿ ವೀಕ್ಷಕರೇ. 28-29-30 ನವಂಬರ್ ವೀಕ್ಷಕರೇ. ಇನ್ನೂ ನಿಮಗೆ 10 ಡೇಸ್ ಬಾಕಿ ಇದೆ. ಭಾಗವಹಿಸಲು ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ. 3 ದಿನದಲ್ಲಿ ಯಾವ್ದಾದ್ರು ಒಂದು ದಿನ ಪ್ಲ್ಯಾನ್ ಮಾಡ್ಕೊಂಡ್ರೆ ಹೋಗ್ಬೋದು ವೀಕ್ಷಕರೇ. ನೋಡಿ, ಈ ಥರ ಎಲ್ಲ ಅಗ್ರಿಕಲ್ಚರ್ ಮಾಡಬೇಕು ಅಂದ್ರೂ ನಮಗೊಂದು ಸ್ವಲ್ಪ ಮಾಹಿತಿ ಬೇಕು. ಅಲ್ಲಿ ಈ ಥರ ಮಾಹಿತಿ ಎಲ್ಲ ನಾವು ತಿಳ್ಕೊಂಬಂದರೆ ನೀವು ಕೂಡ ಈ ಥರ ಅಗ್ರಿಕಲ್ಚರ್ ಮಾಡಿ ನೀವು ಕೂಡ ಲಾಭನ ಪಡಿಬೋದು. ಮಾಡ್ರನ್ ಕೃಷಿ ಯೂಸ್ ಮಾಡಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಿದರೆ ಎಲ್ಲದರಲ್ಲೂ ಪ್ರತಿಯೊಂದರಲ್ಲೂ ಲಾಭ ಸಿಗುತ್ತೆ. ರಾಗಿ ಎಲ್ಲ ಎಷ್ಟು ಚೆನ್ನಾಗಿ ಬೆಳೆದಾರೆ ಅಂದರೆ ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ. ರಾಗಿ ಆಗಲಿ, ಕಾಳುಗಳು ಇವೆಲ್ಲ ಹಲಸಂದೆ ಕಾಳುಗಳಾಗಲಿ, ತಡ್ನಿ ಕಾಳುಗಳಾಗಲಿ ನೋಡೋಕ್ಕೇ ಖುಷಿ ಆಗ್ತಿತ್ತು. ಪ್ರತಿಯೊಂದು ನೀವು ಹಳೆ ಕಾಲದಲ್ಲಿ ಏನೇನು ಯೂಸ್ ಮಾಡ್ತಿದ್ರ, ನೊಗ ಆಗಲಿ, ಏನೇನು ಇಕ್ವಿಪ್ಮೆಂಟ್ಸ್ ಇದ್ದಾವೆ ಪ್ರತಿಯೊಂದೂ ನೀವು ನೋಡ್ಬೋದು. ಸೀಡ್ಸ್ ಬಗ್ಗೆ ನಿಮಗೆ ಮಾಹಿತಿ ಸಿಗುತ್ತೆ. ಯಾವ್ಯಾವ ಥರದ ಜೋಳ ಆಗಲಿ, ಯಾವ್ಯಾವ ಥರದ ಆಲೂಗೆಡ್ಡೆ, ಪ್ರತಿಯೊಂದು ಏನೇನು ಹಾಕಬೇಕು ನಿಮಗೆ, ಪ್ರತಿಯೊಂದ್ರ ಬಗ್ಗೆ ಕೃಷಿ ಬಗ್ಗೆ ಮಾಹಿತಿ ಸಿಗುತ್ತೆ. ಮತ್ತು ನೀವು ಅಲ್ಲಿ ಕೊಂಡುಕೊಳ್ಳಬಹುದು. ಆಹಾರ ಇರುತ್ತೆ, ನಿಮಗೆ ತಿನ್ನೋವಷ್ಟು ಯಾವ ಡಿಫ್ರೆಂಟ್ ವೆರೈಟಿ ಫುಡ್ ಇರುತ್ತೆ. ಎಲ್ಲ ಒಂದ್ರದ್ದು ವಿಶೇಷವಾಗಿ ಪ್ರತಿಯೊಂದು ಇನ್ಫಾರ್ಮೇಷನ್ ಸಿಗುವಂಥ ಜಾತ್ರೆನೇ ಈ ಕೃಷಿ ಮೇಳ ವೀಕ್ಷಕರೇ. ಪ್ರತಿಯೊಬ್ಬರು ಈ ಕೃಷಿ ಮೇಳದ ರೈತರ ಹಬ್ಬಕ್ಕೆ ಪ್ರತಿಯೊಬ್ಬರು ಭಾಗವಹಿಸಿ ಮತ್ತು ಇನ್ಫಾರ್ಮೇಷನ್ನು ಪ್ರತಿಯೊಬ್ಬರು ಆಧುನಿಕವಾಗಿ ಕೃಷಿನ ಹೇಗೆ ಮಾಡೋದು ಅನ್ನೋದು ತಿಳ್ಕೊಳ್ಳಿ ವೀಕ್ಷಕರೇ. ಅದನ್ನು ನಿಮ್ಮ ಕೃಷಿಲೂ ಕೂಡ ಅಳವಡಿಕೆ ಮಾಡಿಕೊಂಡು ನೀವು ಕೂಡ ರೈತರು ಬೆಳಿಬೇಕು. ರೈತರು ಬೆಳೆದ್ರೇ ದೇಶ ಉಳಿಯೋದು ವೀಕ್ಷಕರೇ. ಹಾಗಾಗಿ ಪ್ರತಿಯೊಬ್ಬರು ಈ ಕೃಷಿ ಮೇಳಕ್ಕೆ ಭಾಗವಹಿಸಿ ವೀಕ್ಷಕರೇ. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ವೀಕ್ಷಕರೇ. ಥ್ಯಾಂಕ್ ಯು ಸೋ ಮಚ್.